ಧರ್ಮಪ್ಪನವ್ರೆ, ನೀವು ಈ ಊರಿಗೆ ಧರ್ಮರಾಜರು ಇದ್ದಂಗೆ. ನಿಮ್ಮಂಥ ದೊಡ್ಡ ಮನುಷ್ಯರು ಇರೋದ್ರಿಂದಲೇ ನಮ್ಮೂರಿಗೂ ಒಂದು ತೂಕ, ಬೇರೆ ಗ್ರಾಮದವ್ರಿಗೆ ನಮ್ಮನ್ನು ನೋಡಿದ್ರೆ ಒಂದು ಗೌರವ. ನಂದೇನೈತೆ ಮಹಾಭದ್ರಣ್ಣ, 10 ಜನ ನಿಮ್ಮಂತ ದೊಡ್ಡವರು ಬೆವರು ತೋರಿಸಿ ಮುತುವರ್ಜಿ ವಹಿಸಿ ಓಡಾಡೋದ್ರಿಂದಲೇ ನನ್ಗೂ ಒಂದು ಮರುವಾದೆ. ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಏರ್ತಂತಲ್ಲ ಹಂಗ. ಅಂತ ದೊಡ್ಡ ಮಾತು ಬೇಡಿ ಧರ್ಮಣ್ಣವ್ರೆ. ನನ್ನ ನಿಮ್ ಮೇಲು ಉಸ್ತುವಾರಿ ಇಲ್ಲದೆ ಇದ್ರೆ ಆ ಚಿಟ್ ಕಡ್ಡಿ ತಳ್ಳಾಡಲ್ಲ. ಅಪ್ಪ, ಓಹೋ ನಮಸ್ಕಾರ. ವಿನೋದ್, ಯಾವಾಗಪ್ಪ ಬಂದೆ ಪಟ್ಟಣದಿಂದ? ಈಗ ತಾನೇ ಬಂದೆ. ತೊಂಗಿಗೆ ಹೊಡೆದಿದ್ಯೇನೋ? ಬೆಳಗ್ಗೆನೆ ಬಂದ, ನಮ್ಮ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ಬರ್ತಾ ಇದೀವಿ. ಅಲ್ಲ, ಇಲ್ಲಿಗೆ ಈಗ ತಾನೇ ಬಂದೆ ಅಂದೆ. ಏನಪ್ಪ ವಿನೋದ, ನಿನ್ನ ಓದಿದ್ದೇನೆ ಮುಗೀತಾ? ವಿದ್ಯೆ ಮುಗಿಯೋದು ಅಂದ್ರೆ ಏನ್ ಬೋರಣ್ಣ, 10 ವರ್ಷ ಗೇವೆ ಮಾಡಿದ್ರು 11ನೇ ವರ್ಷ ಬೇಸಾಯ ಮಾಡ್ಬೇಕಾದ್ರೆ ಹೊಸದಾಗೆ ಇರಲ್ಲ, ಹಂಗೇನೆ. ಏನಂತೀಯ? ಕರೆಕ್ಟ್. ನಮಗ್ ಸಾಕು ಅನ್ನಿಸ್ದಾಗ ನಾವು ಓದ್ ಮುಗಿಸ್ಕೋಬೇಕು ಅಷ್ಟೇ. ಅದ್ ಹೆಂಗಾರ ಆಗ್ಲಿ, ನಮ್ ಹಿರಿಯರ್ ಗಳಿಸ್ಕೊಂಡ್ ಬಂದಿರೋ ಹೆಸರನ್ನ ಹೆಂಗಾರ ಮಾಡಿ ಉಳಿಸ್ಬಿಟ್ರಪ್ಪೋ ಸಾಕು. ಅದ್ರಲ್ಲಿ ಅನುಮಾನವೇ ಪಡಬೇಡಿ, ನಮ್ ರುದ್ರ ವಿನೋದ ಆ ಹೆಸರನ್ನು ಉಳಿಸ್ತಾರೆ. ಧರ್ಮಪ್ಪನವ್ರೆ, ಈ ಸಾರಿ ನಮ್ಮೂರಿನ ಜಾತ್ರೆನ ಬಹಳ ಅದ್ದೂರಿಯಾಗಿ ಮಾಡ್ಬೇಕು. ಹಗ್ಲು ರಾತ್ರಿ ನಿಯತ್ತಿಂದ ದುಡಿತಿರೋ ನಿಮ್ಮಂತ ಮುಖಂಡರು ಇರ್ಬೇಕಾದ್ರೆ ಎಂತ ವೈಭವತ್ತೆ ಇರ್ಬೇಕಾದ್ರೂ ಹೊರಡಿಸ್ಬೋದು. ವಾದ ವರ್ಷಕ್ಕಿಂತ ಇನ್ನು ಮಜಬೂತಾಗೆ ಮಾಡವ. ಆ ಸ್ವಾಮಿ ಕೃಪೆಯಿಂದ ಎಲ್ಲ ಕೆಲಸಗಳು ಹೂವೆತ್ತದಂಗೆ ಸಲೀಸಾಗ ಆಗ್ತಾ ಇವೆ. ಈ ತನಕ ಒಂದು ತೊಂದರೆನೂ ಇಲ್ಲ. ನಮ್ಮ ಹಳ್ಳಿನಲ್ಲಿ ತೊಂದ್ರೆ ಅಂದ್ರೇನು? ನಿನ್ನಂತ ಒಳ್ಳೆ ಕಟ್ಟುಮಸ್ತಾದ ಐದ ನಮ್ಮ ಹಳ್ಳಿಲಿ ಇರ್ಬೇಕಾದ್ರೆ ನಮ್ಗೇನ್ ಚಿಂತೆ ಐತಪ್ಪ. ವಿನೋದ ಬಂದ್ಮೇಲೆ ನನಗಿನ್ನ ಸಾಕತ್ ಬಂದ್ಬಿಟ್ಟಿದೆ. ನೀವು ಹಿರಿಯರು ಹಿಂಗ್ ಮಾಡಿ ಅಂದ್ರೆ ಸಾಕು, ಸುತ್ತಮುತ್ತಲಿನ 10 ಹಳ್ಳಿ ಜನನು ಈ ವರ್ಷದ ನಮ್ಮ ಊರಿನ ಜಾತ್ರೆ ಉತ್ಸವನ ಬಾಯಿ ತುಂಬಾ ಕೊಂಡಾಡ್ತಿರ್ಬೇಕು. ಅಷ್ಟೇ ಅಲ್ಲಪ್ಪ, ಪ್ರತಿ ವರ್ಷದಾಗೆ ಜಾತ್ರೆ ಮುಂದೆ ನಡೆಯೋ ಎಲ್ಲಾ ಪಂದ್ಯಗಳಲ್ಲೂ ನೀವೇ ಗೆದ್ದು ನಮ್ಮೂರಿನ ಗೌರವನ ಕಾಪಾಡಬೇಕು. ಗೊತ್ತಾಯ್ತು. ಇನ್ನು ರಾಮಣ್ಣನ ಮನೆ ಒಂದು ಬಾಕಿ ಇದೆ ಹೇಳೋಕೆ. ರಾಮಣ್ಣನ ಮನೆಗ? ರಾಮಣ್ಣನ ಮನೆಗೆ ನಿಮಗೆ ಯಾಕೆ ತೊಂದ್ರೆ? ನಾನು ಹೋಗಿ ಹೇಳ್ಬಿಡ್ತೇನೆ. ಹೋಗ್ತೀಯಾ? ಅಬ್ಬಾ, ನನಗೊಂದು ಕೆಲಸ ಕಮ್ಮಿ ಆಯ್ತು. ನಾವ್ ಬಂದ್ಮೇಲೆ ನಿಮ್ಗೆಲ್ಲಾ ಕೆಲಸನೂ ಕಮ್ಮಿ ಆಗುತ್ತೆ. ಹೌದು. ನಂತರ ಧರ್ಮಣ್ಣರೇ ಬರ್ತೀರಿ. ನಮಸ್ಕಾರ. ಬನ್ನಿ. ರುದ್ರ ರಾಮಣ್ಣನ ಮಾವನ ಮನೆಗೆ ಹೋಗಿದ್ದು ಜಾತ್ರೆ ವಿಷಯ ಹೇಳಕ್ಕಲ್ಲ, ಅದೊಂದ್ ನೆಪ ಅಷ್ಟೇ. ಎಲ್ಲೊಂಟೋದ? ಎಲ್ಲಿ ಹೋದ್ರೆ ಹುಡುಗಾಟ ಆಡೋದ್ ಬಿಡಲ್ವಲ್ಲ? ಎಲ್ಲೆಲ್ಲ ಯಾಕೆ ನಾನು ಹುಡುಗಾಟ ಆಡ್ಲಿ? ನಿನ್ ನೋಡಿದಾಗ ಮಾತ್ರ ಸ್ವಲ್ಪ ಚೆಲ್ಲಾಟ ಆಡೋಣ ಅನ್ಸುತ್ತೆ. ನೋಡು, ಹಂಗೆಲ್ಲ ಚೆಲ್ಲಾಟನ ತಿಳ್ಕೊಬೇಡ, ಗೊತ್ತಾ? ಯಾಕೆ ನೀನ್ ತಿಳ್ಕೋತೀಯ? ನಿನ್ ಮಾತು ಕೇಳ್ಬೇಕು ಅಂತ ದಿನ ಎಲ್ಲ ಕಾಯ್ತಾ ಇರ್ತೀನಿ. ನೀನ್ ಸಿಕ್ಕದಾಗ ಸಿಡ್ಕಂತ ಸಿಡ್ಕೋತೀಯ. ಇವತ್ತಾದ್ರೂ ಖುಷಿಯಾಗೊಂದ್ 2 ವಿಷಯ ಹೇಳ್ಬಾರ್ದೆ? ಏನು ಖುಷಿಯಾಗೋ ಮಾತಾ? ಹೇಳ್ತೀನಿ. ಹೇಳು ಹೇಳು ಹೇಳ ಹೇಳು. ಮತ್ತೆ ಜಾತ್ರೆ ದಿನ ಹೇಳ್ತೀನಿ. ನಿಜವಾಗ್ಲೂ? ನಿನ್ ನಾಳೆಗೂ. ನಾನು ನಿನಗೆ ಖುಷಿಯಾದಂತ ವಿಷಯ ಹೇಳ್ಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಾ ಇದ್ದೀನಿ ಗೊತ್ತಾ? ಏನು ನೀನು ನನಗ್ ಖುಷಿಯಾಗೋ ಮಾತಾ? ನೀನು ಜಾತ್ರೆ ದಿನ ಹೇಳ್ತೀನಿ ಅಂದ್ಯಲ್ಲ, ನಾನು ಜಾತ್ರೆ ದಿನಾನೇ ಹೇಳ್ತೀನಿ. ಈಗ್ಲೇ ಹೇಳ್ಬೇಕ್ರಾ? ರುದ್ರ ಈಗ್ಲೇ ಹೇಳು. ನನಗೆ ನಾಚಿಕೆ ಆಗತ್ತವ. ರುದ್ರ ಇಲ್ಲ, ನಾನು ಹೇಳಲ್ಲ. ನಾನು ಹೇಳಲ್ಲ ನಾನು ಹೇಳಲ್ಲ ನಾನು ಹೇಳಲ್ಲ. ಏನ್ ಹೇಳಲ್ಲ? ವಾ ಅದ ಅದು ಅದು ಬಂದು ಮವ, ಅದೇ ಧರ್ಮಪ್ಪನವ್ರ ಮನೆಗೆ, ಅದು ಧರ್ಮಪ್ಪನವ್ರ ಮನೆಗೆ ಭದ್ರಪ್ಪನವ್ರು ಅವ್ರು ಬಂದಿದ್ರು. ವಿನೋದ ಬಂದ. ಆಮೇಲೆ ಇದು ಜಾತ್ರೆ ಅದು ಮವ, ಜಾತ್ರೆ. ಅಯ್ಯೋ ಪಂದ್ಯ ನಾನ್ ಬಿಡ್ತೀನಮ್ಮವ ಪಂದ್ಯ. ಅದು ನಾನು ಈ ವಿಷಯ ನಿಮ್ಗೆ ಹೇಳೋದು ಅಂತ, ಅದೇ ನಾನು ಹೇಳ್ತೀನಿ ಅಂತ ಇದೆ ಹೇಳೋದು. ನಾನು ಬರ್ತೀನಿ ನೋಡು.
ನಾನೇ ಕೆಲಿಂದ ಹೋಗ್ಬೇಕು ಹೊಳೆ ನಿಮ್ಮ ಅಪ್ಪಂದ ನಮ್ಮ ಅಪ್ಪಂದ ನಿಮ್ ತಾತಂದ ಅದೆಲ್ಲ ನಿಂಗ್ಯಾಕೆ ತವಡ ಆ ಕಡೆ ಒಕ್ಕೋ ಅಂದೆ ನಾನು ಹೋಗುದೇ ಇಲ್ಲ ಕಣೆ ಆರಿಂದ ನರಕಿ ತಗೊಂಡು ಬರ್ಕತ್ತಾ ಇದ್ದೀನಿ ಕಿವಿ ಕೇಳಿಸ್ತಾ ಇಲ್ವಾ ನೀನೊಬ್ಳೆ ಗರಂದಾರಿ ಹೆಂಗ್ಸು ನಾವೆಲ್ಲ ಬೇವಸ್ಥೆಗಳು ತಿಳ್ಕೊಂಡ್ಬಿಟ್ಟಿದ್ಯಾ ಹೋಗ್ತಿಲ್ವಾ ಆ ಕಡೆ ನಿನ್ ಬಟ್ಟೆ ಎತ್ಕೊಂಡು ಇಲ್ಲ ಅಂದ್ರೆ ಏನೇ ಮಾಡ್ತೀವಿ ಮಿಟಿಕ್ಲಾಡಿ ಯಾವ ಮಿಟಿಕ್ಲಾಡಿ ನೀನ್ ಮಿಟಿಕ್ಲಾಡಿ ಕಣೆ ನಿಮ್ಮಮ್ಮ ಮಿಟಿಕ್ಲಾಡಿ ಕಣೆ ನಿಮ್ಮ ಅಜ್ಜಿ ಮಿಟಿಕ್ಲಾಡಿ ಕಣೆ ಲೇ ಇನ್ನೊಂದ್ಸಲ ನೀಯಾದ್ರೂ ಹಿಂಗಂದ್ರೆ ನಿನ್ ಇಲ್ಲ ಅಂತೀನಿ ಓಕೆ ನಾನೇ ಹೋಗ್ತೀನಿ ಕೊಡೆ ಏನೇ ನನ್ ಬಟ್ಟೆ ಬಿಸಾಕ್ತೇನೆ ಬಟ್ಟೆನೇನೆ ನಿನ್ನ ಕುಂಬಳಕಾಯಿ ಎತ್ತಾಕ್ದಂಗೆ ತಕ್ಬಿಡ್ತೀನಿ ಏನಂದೆ ನನ್ನ ಎತ್ತಾಕ್ತೇನೆ ಏನ್ ಮಾಡ್ತೀನಿ ಗೊತ್ತಾ ಈಗ ಅಯ್ಯಪ್ಪ ನೋಡ್ಬಿಟ್ಲಲ್ಲಪ್ಪ ನನ್ನನ್ನ ಏನ್ ಮಾಡ್ತೀನಿ ಗೊತ್ತಾ ಕೈ ಕಾಲು ಮುರಿದು ನನ್ನ ಬಿಸಾಕ್ತೇನೆ ತಡಿ ಹೋಗಿ ನನ್ ಗಂಡನ್ ಕರ್ಕೊಂಡ್ ಬರ್ತೀನಿ ಹೋಗಿ ಹೋಗಿ ಅವಳ ಹತ್ರ ನೀ ಜಗಳಕ್ಕೆ ಹೋಗುದು ನೀನು ರೇ ಅವಳ ಗಂಡ ರೌಡಿ ಕಣೆ ನಾ ಕಂದೇರ ರೌಡಿನ ಬರ್ಲಿ ಮೆಣಸಿಗೆ ಹುಡ್ದಂಗ್ ಹುಡ್ದು ಬಿಡ್ತೀನಿ ಮಾಡ್ರ ಸ್ನಾನ ಬೇಗ ಬನ್ರೆ ಅದ್ ಯಾವಳೆ ಅವಳು ನನ್ನ ಹೆಂಡತಿ ಮೈ ಮೇಲೆ ಕೈ ಮಾಡೋವಳು ಅದ್ ಯಾವಳು ಅಂತ ತೋರ್ಸು ಇವ್ರ್ಯಾರು ಅಲ್ಲ ಇನ್ಯಾರು ಅಲ್ಲಿದಲ್ ನೋಡಿ ಬಜಾರಿ ನನ್ನ ಹೆಂಡತಿ ಮೇಲೆ ಕೈ ಮಾಡ್ತೇನೆ ಕೈ ಕಾಲು ಮುರಿದು ಬಿಡ್ತೀನಿ ನೀನ್ ಹೆಂತಿದ ನನ್ ಕೈ ಕಾಲು ಮುರಿತೇನೆ ಊರ್ ಮಾರಿ ಯಾವ ಊರ್ ಮಾರಿ ಹೋಗಿ ಹೋಗಿ ಹುಡುಗಿ ಮೇಲೆ ಕೈ ಎತ್ತತಿಲ್ಲ ನಾಚಿಕೆ ಆಗಲ್ಲ ನಿನ್ಗೆ ಅದನ್ನ ಕೇಳಕ್ ನೀನ್ಯಾರೋ ಹೋಗ ಏನಾಯ್ತು ನಿಮ್ ತಲೆ ಅಲ್ಲಿ ಹೊಡೀರಿ ನೋಡ ಅಯ್ಯಯ್ಯೋ ನೀನ್ ಕರ್ಕೊಂಡ್ ಬಂದಿದ್ದೀನಲ್ಲ ನನ್ ಕರ್ಮ ನಿಮ್ಮ ಗಂಟು ಅಂತ ಕರ್ಕೊಂಡ್ ಬಂದಲ್ಲ ನಾನು ತಗೋ ಇನ್ಮೇಲೆ ನೀನ್ ಬರ್ಬೇಡ ಬಟ್ಟೆ ಒಗೆಕ್ಕೆ ನಿನ್ ಗಂಡನೇ ಬಿಡ್ರಿ ಅವಮಾನ ಪರವಾಗಿಲ್ವೇ ಏನ್ ಪರವಾಗಿಲ್ಲ ನಮ್ಮೂರ್ನ ಗಂಡಸು ಅಂತ ನೋಡಿದ್ದು ನಿಮ್ಮನ್ನೇ ಅದ್ ಸರಿ ನಿಮ್ಮ ಹೆಸರು ವಿನೋದ್ ಅಂತ ನಿನ್ನ ಹೆಸರು ಪರವಾಗಿಲ್ವೇ ನಿಜವಾದ ಹೆಣ್ಣು ಅಂತ ನಾನು ಇವತ್ತೇ ನೋಡ್ತಿರೋದು ಅದ್ ಸರಿ ಹೊಡ್ದು ಸಾಕಾಗಿದ್ದೀರಾ ಬನ್ನಿ ಬೆನ್ನಿನ ಸಂತೋಷ ಕೊಡ್ತೀನಿ